ಒಂದು 500 ml ಕಾಂಪ್ಲಿಮೆಂಟರಿ ವಾಟರ್ ಬಾಟಲ್ ಕೊಡ್ತಾರೆ. ಹಲೋ ಫ್ರೆಂಡ್ಸ್, ಮತ್ತೊಂದು ಹೊಸ ಸಲವಾಗಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ. ಸೊ ಇವತ್ತು ನಾನು ಟ್ರೈನ್ ಜರ್ನಿ ಇಲ್ಲ ಮಾಡ್ತಾ ಇಲ್ಲ. ನಿಮ್ಗೆ ಆಲ್ರೆಡಿ ಟೈಟಲ್ ಥಂಬ್ನೇಲ್ ನೋಡಿ ಗೊತ್ತಾಗಿರ್ತದೆ ಯಾವ ಜರ್ನಿ ಮಾಡ್ತಾ ಇದ್ದೀನಿ ಅಂತ. ಇವತ್ತು ನಾನು ಟ್ರೈನ್ ಜರ್ನಿ ಇಲ್ಲ, ಬಸ್ ಜರ್ನಿನ ಟ್ರಾವೆಲ್ ಮಾಡ್ತಿದ್ದೀನಿ. ಬಸ್ ಜರ್ನಿ ಯಾವ ಆಪರೇಟರ್ ಅಂದರೆ ಇದರ ಆಪರೇಟರ್ ಬಂದ್ಬಿಟ್ಟು ವಿಕ್ರಮ್ ಟ್ರಾವೆಲ್ಸು ಬೆಂಗಳೂರಿಂದ ಹೈದರಾಬಾದ್ವರೆಗೂ ಬಸ್ ಜರ್ನಿನ ಟ್ರಾವೆಲ್ ಮಾಡ್ತಿದ್ದೀನಿ. ಸೊ ಇದ್ರ ಟೋಟಲ್ ಎಕ್ಸ್ಪೀರಿಯನ್ಸು ಮತ್ತು ಇದ್ರ ಎಲ್ಲ ಕಾಸ್ಟಿಂಗು ಯಾವ ರೀತಿ ಇದೆ ಎಲ್ಲ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ. ಸೊ ಇವಾಗ ಪ್ರೆಸೆಂಟ್ ನೋಡ್ತಿರ್ಬೋದು, ನಾನು ಇವಾಗ ಆನಂದರಾವ್ ಸರ್ಕಲ್ ಹತ್ರ ಇದ್ದೀನಿ. ಆನಂದರಾವ್ ಸರ್ಕಲ್ ನಂದು ಪಿಕಪ್ ಪಾಯಿಂಟ್ ಇರೋದು ಆನಂದರಾವ್ ಸರ್ಕಲ್. ಜಾಸ್ತಿ ಫೇಮಸ್. ನೀವು ಯಾವೇ ಬಸ್ ಹಿಡ್ಕೊಂಡು ಹೋಗ್ಬೇಕಂತ ಕೊಡ್ರಿ, ಮಹಾರಾಷ್ಟ್ರ ಹೋಗ್ಲಿ, ತೆಲಂಗಾಣ ಹೋಗ್ಲಿ, ನಮ್ಮ ಕರ್ನಾಟಕ ಸೈಡ್ ಇದಕ್ಕೆ ಹೋಗ್ಲಿ, ಬೀದರ್ ಹೋಗ್ಲಿ, ಎಲ್ಲ ಜಾಸ್ತಿ ಪಿಕಪ್ ಪಾಯಿಂಟ್ ಇರೋದು ಇಲ್ಲೇ ಆನಂದರಾವ್ ಸರ್ಕಲ್. ಸೊ ನಂದು ಇಲ್ಲಿ ಆನಂದರಾವ್ ಸರ್ಕಲ್ ಹತ್ರ ಇದೆ ನಂದು. ಇವಾಗ ಬರೀ ನೀವು ಈ ವ್ಲಾಗಲ್ಲಿ A to Z ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಡೇಟ್ ಆಫ್ ಜರ್ನಿ ಹೇಳ್ಬೇಕಂದ್ರೆ ನೋಡ್ರಿ, ಇವಾಗ ಡೇಟ್ ಆಫ್ ಜರ್ನಿ ಬಂದ್ಬಿಟ್ಟು 16th ಮಾರ್ಚು. ಟೈಮ್ ಆಗ್ತಿದೆ 9:45. ನಂದು ಎಕ್ಸಾಕ್ಟ್ ಪಿಕಪ್ ಪಾಯಿಂಟ್ ಇದೆ ಎಷ್ಟು 10:20ಗೆ ಪಿಕಪ್ ಪಾಯಿಂಟ್ ಅದ. ಸೊ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಹೇಗಿದೆ ಹೇಗಿಲ್ಲ ಅಂತ. ಸೊ ಬನ್ನಿ ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದೇ ನೋಡ್ರಿ ಆನಂದರಾವ್ ಸರ್ಕಲ್ದು ಮೇನ್ ಪಿಕಪ್ ಪಾಯಿಂಟ್ಸ್ ಎಲ್ಲ ಇಲ್ಲೇ ಇದಾಗ್ತಾವ ನೋಡ್ರಿ. ಜಾಸ್ತಿ ಬಸ್ಗಳೆಲ್ಲ ಇಲ್ಲಿಂದ ಪಿಕ್ ಮಾಡ್ಕೋತಾವ. ಇದು ನೋಡ್ಕೋದು 4 ರೂಟ್ಗಳು ಅದಾವ, ಇಲ್ಲ 4-5 ರೂಟ್ಗಳು ಅದಾವ. ಇಲ್ಲೇ ಜಾಸ್ತಿ ಜನ ಇಲ್ಲಿಂದ ಪಿಕ್ ಮಾಡ್ಕೋತಾರೆ. ಯಾವುದೇ ಬಸ್ ಇರಲಿ, ಮಹಾರಾಷ್ಟ್ರ ಹೋಗ್ಲಿ, ಯಾವುದೇ ಹೋಗ್ಲಿ, ಎಲ್ಲ ಬಸ್ಗಳೆಲ್ಲ ಇಲ್ಲಿಂದ ಪಿಕ್ ಮಾಡ್ತಾರೆ. ಸೊ ಇದು ನೋಡ್ರಿ, ಇಲ್ಲಿ ನೋಡ್ರಿ, ಇದು VRLದು ಸೂಪರ್ ಬಸ್ಸು. ಇದು ಬಸ್ ಹೇಳ್ಬೇಕಂದ್ರೆ ಬಸ್ಸು ಬಂದ್ಬಿಟ್ಟು ಓಲೋ 9600 ಮಲ್ಟಿ ಎಕ್ಸೆಲ್ ಸ್ಲಿಪ್ಪರು, ಫುಲ್ ಕಂಫರ್ಟ್ ಇರ್ತದೆ ಓಲೋದು. ಸೊ ಇದ್ರದ್ದು ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಬಿಡ್ತೀನಿ. ಇವಾಗ ನಾನು ಪಿಕಪ್ ಪಾಯಿಂಟ್ ಇರೋದು ಕಾಂಗ್ರೆಸ್ ಆಫೀಸ್ ಭವನ್ ಅದ, ಅದ್ರ ಅಪೋಸಿಟ್ನಾಗೆ ಪಿಕಪ್ ಪಾಯಿಂಟ್ ಅದ. ಇವಾಗ ನಾನು ಆನಂದರಾವ್ ಸರ್ಕಲಿಂದ ಸ್ವಲ್ಪ ಒಂದು 200 ಮೀಟರ್ನಾಗೆ ಕಾಂಗ್ರೆಸ್ ಆಫೀಸ್ ಅದ. ಕನ್ಫ್ಯೂಸ್ ಆಗ್ತಾರೆ ಜಾಸ್ತಿ ಜನ ಯಾವುದದ ಅಂತ. ಕಾಂಗ್ರೆಸ್ ಆಫೀಸು ಪ್ಲಸ್ JDS ಆಫೀಸ್ನು ಇಲ್ಲೇ ಅದ, ಇಲ್ಲೇ ಪಿಕಪ್ ಪಾಯಿಂಟ್ ಅದ. ನಿಮ್ಮ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗ್ತೀನಿ ಬರ್ರಿ ನಿಮ್ಗೆ. ಇದು ನೋಡ್ರಿ ಸುಗಮ ಟ್ರಾವೆಲ್ಸ್. ನೋಡ್ರಿ ಯಾವುದೇ ಇದು ಕ್ರಿಶ್ ಅಂತ ಭಾರಿ ಇದೆ. ಈ ಬಸ್ ನೋಡ್ರಿ ಮೈಸೂರ್ಲಿಂದ ನಡೆದ BSR ಟ್ರಾವೆಲ್ಸು, ಮೈಸೂರು ಟು ಹೈದ್ರಾಬಾದ್. ಇದೆ ಯಾವುದೇ ಮೈಸೂರ್ಲಿಂದ ಬರತ್ತಂತ ತಿಳ್ಕೊಟ್ರೆ ಬಸ್ಗಳು ಅವು ಬೆಂಗಳೂರು ಮೇಲಿಂದ ಹೋಗ್ಲೇಬೇಕು ಕಂಪಲ್ಸರಿ. ಸೊ ಇದು ಮೈಸೂರ್ಲಿ ಬಂದಿದೆ ಇವಾಗ. ಇಂಟರ್ಸಿಟಿ ಬಸ್ ಇದು ನೋಡ್ರಿ, ಒಂದಕ್ಕಿಂತ ಒಂದು ಬಸ್ಗಳು ಭಾರಿ ಉಂಟು ನೋಡ್ರಿ. ನಮ್ಮ ಬಸ್ ಇವಾಗ ಬಂದದ, ಎಕ್ಸಾಕ್ಟ್ ಎಷ್ಟು 20 ಮಿನಿಟ್ಸ್ ಡಿಲೇ ಏನು ಬಂದದ. ಇವಾಗ ನೋಡತ್ತೀರಿ ಬಸ್ಸು ಒಳಗೆ ಹೋಗಿ ತೋರಿಸಿ ಬರ್ರಿ. ನೋಡಕ್ರೆ ಹೊರಗೆ ಇಂಟೀರಿಯರ್ ಭಾರಿ ಅದ, ಒಳಗಿಂದ ಇಂಟೀರಿಯರ್ ತೋರಿಸ್ತೀನಿ ಬರ್ರಿ. ಒಳಗೆ ಬರ್ರಿ, ಇದು ಕ್ಯಾಬಿನು. ಆಲ್ಮೋಸ್ಟ್ ಎಲ್ಲ ಪ್ಯಾಸೆಂಜರ್ ಆನ್ಬೋರ್ಡ್ ಆಗಿದ್ದಾರೆ. ಸೊ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ, ಕ್ವಿಕ್ಕಾಗಿ ಇದು ಹೇಳ್ತೀನಿ ನೋಡ್ರಿ. ಇಂಟೀರಿಯರ್ದು ನಿಮ್ಗೆ ಎಲ್ಲ ಕ್ಯಾಬಿನ್ನಾಗ ಬ್ಲ್ಯಾಂಕೆಟ್ಸು, ಪಿಲ್ಲೋ ಪ್ಲಸ್ ವಾಟರ್ ಕಾಂಪ್ಲಿಮೆಂಟ್ರಿ, ಚಾರ್ಜಿಂಗ್ ಪಿನ್ ಪಾಯಿಂಟು. ಒಂದು ಸೀಟ್ ಬಂದ್ಬಿಟ್ಟು U19 ಅಪ್ಪರ್ ಸೈಡು. ಓಲೋ ಬ್ರ್ಯಾಂಡಿಂಗು. ಚಾರ್ಜಿಂಗ್ ಪಿನ್ ಪಾಯಿಂಟ್ ಹೇಳ್ಬೇಕಂದ್ರೆ C+USB. ಇದು ಮೊಬೈಲ್ ಹೋಲ್ಡರು, ಕರ್ಟನ್ಸು. ಒಂದು 500 ml ಕಾಂಪ್ಲಿಮೆಂಟರಿ ವಾಟರ್ ಬಾಟಲ್ ಕೊಡ್ತಾರೆ ನೋಡ್ರಿ. ಇಲ್ಲಿ ರೀಡಿಂಗ್ ಲ್ಯಾಂಪ್ಸು, ಬಟ್ ಇವು ವರ್ಕ್ ಆಗ್ಲತ್ತಿಲ್ಲ. AC ವೆಂಟು, ಇದು ಲ್ಯಾಂಪು ಕೆಳಗಡೆ ಒಂದು ಮೇಲ್ಗಡೆ ಒಂದು. ಹಿಂಗೆ ನೋಡ್ರಿ ಕ್ಯಾಬಿನ್ ವ್ಯೂ. ಎಕ್ಸಾಕ್ಟ್ ಒಂದು 20 ಮಿನಿಟ್ಸ್
30 ಮಿನಿಟ್ಸ್ ಡಿಲೇಯಿಂದ ನಮ್ಮ ಬಸ್ ಡಿಪಾರ್ಟ್ ಆಗ್ಯದ ನೋಡ್ರಿ. ಈಗ ಆನಂದರಾವ್ ಸರ್ಕಲಿಂದ ಡಿಪಾರ್ಟ್ ಆಯಿತು ವಿಕ್ರಮ್ ಟ್ರಾವೆಲ್ಸು. 30 ಮಿನಿಟ್ಸ್ ಡಿಲೇಯಿಂದ ನಮ್ಮ ಬಸ್ ಡಿಪಾರ್ಟ್ ಆಗ್ಯದ. ಎಲ್ಲಿಂದ ಅಂತಂದ್ರೆ ಆನಂದರಾವ್ ಸರ್ಕಲಿಂದ. ನೆಕ್ಸ್ಟ್ ಇವಾಗ ಇದೇ ರೀತಿ ಇನ್ನೂ ಒಂದು ಇಷ್ಟು 7 to 8 ಪಿಕಪ್ ಪಾಯಿಂಟ್ಸ್ಗಳಿದಾವೆ. ಅದು ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಯಾವಾಗ ಅಂತಂದ್ರೆ ಏರ್ಪೋರ್ಟ್ ರೋಡಿಗೆ ಟಚ್ ಮಾಡ್ತಾನೆ. ಏರ್ಪೋರ್ಟ್ ರೋಡಿಂದ ಹೈವೇಯಿಂದ ಏನು ಮಾಡ್ತಾನೆ, ಹೈದ್ರಾಬಾದ್ ರೋಡಿಗೆ ಇದು ಮಾಡ್ತಾನೆ. ಸೊ ಇದರದ್ದು ಟೋಟಲ್ ಕಿಲೋಮೀಟ್ರ್ ಹೇಳ್ಬೇಕಂದ್ರೆ 600 ಕಿಲೋಮೀಟ್ರ್ ಆಗಿರ್ತದೆ. 600ನಾಗ ಒಂದು ಜರ್ನಿ ಅವರ್ ಹೇಳ್ಬೇಕಂದ್ರೆ 11 to 12 ಅವರ್ಸು. ಈಗ ನಾರ್ಮಲಾಗಿ ಕಾರಲ್ಲಿ ಬೈಕಲ್ಲಿ ಹೋದ್ರೆ ಅಂತ ತಿಳ್ಕೊಳ್ರಿ, ನಾರ್ಮಲಾಗಿ ನಿಮಗೂ 9 to 10 ಅವರ್ಸ್ ಆಗಿರ್ತದೆ. ಸೊ ಬಸ್ಸಿಂದ ಒಂದು 11 to 12 ಅವರ್ಸ್ ಆಗಿರ್ತದೆ. ಸೊ ನಿಮ್ಗೆ ಡೈರೆಕ್ಟು ಇದರಲ್ಲಿ ಸಿಗ್ತೀನಿ. ಇವಾಗ ನೋಡ್ತಿರ್ಬೋದು ನನ್ನ ಕ್ಯಾಬಿನ್ ವ್ಯೂ, ಹಿಂಗದ ಕ್ಯಾಬಿನ್ ವ್ಯೂ ಫುಲ್ಲು. ಸೊ ಇಲ್ಲಿ ಸೈಡ್ ಕಟನ್ಸ್ ಎಲ್ಲ ಕೊಟ್ಟಣ, ಇಲ್ಲಿ ನೋಡ್ತಿರಲ್ಲ ಇದು ಸೈಡ್ ಕಟನ್ಸು, ಫುಲ್ ಪ್ರೈವಸಿ ಇದು ಮಾಡೋಕೆ. ಆ ಕಡೆ ಒಂದು ಇದು ಕಡೆ ಒಂದು ಇದು ಲಗೇಜ್ ಬ್ಯಾಗು ನೋಡ್ತಿದ್ದಿರಲ್ಲ, ಲಗೇಜ್ ಇಡೋಕೆ ಲಗೇಜ್ ಅಷ್ಟೇ. ಹಿಂಗೆ ನೋಡ್ರಿ, ಇದು ವರ್ಕೇ ಆಗ್ಲತ್ತಿಲ್ಲ. ಇದರಲ್ಲಿ ಬರ್ತ್ ಲ್ಯಾಂಪ್, ಇದು ರೀಡಿಂಗ್ ಲ್ಯಾಂಪ್ ಅಂತ, ಬಟ್ ಇದು ಇನ್ನೂ ವರ್ಕ್ ಆಗ್ಲತ್ತಿಲ್ಲ. ಐರಾವತ ಸ್ಲೀಪ್ ಲೈಕ್ ದೇವಿ. ನೋಡ್ರಿ ಎಷ್ಟು ಸೆಕ್ಸಿ ಅದ ಬಸ್. ಓಲೋ 9600 70 ಕಿಲೋಮೀಟ್ರ್ ಪಾರ್ ಮಾಡಿಬಿಟ್ಟು ಬ್ರೇಕ್ ಕೊಟ್ಟಿದ್ದಾನೆ. ಒಂದು 10 ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ದಾನೆ. ಏನು ಲಂಚ್ ಡಿನ್ನರ್ ಬ್ರೇಕ್ ಅಲ್ಲ, ನಾರ್ಮಲ್ ಬ್ರೇಕು. ಈಗ ನೋಡತ್ತೀರಿ, ಇವಾಗ ಯಾವುದೋ ಒಂದು ರೆಸ್ಟೋರೆಂಟ್, ಇದು ನಿಸರ್ಗ ಗಾರ್ಡನ್ ರೆಸ್ಟೋರೆಂಟು. ಇಲ್ಲಿ ಜಸ್ಟ್ ಒಂದು ಟಾಯ್ಲೆಟ್ ಬ್ರೇಕ್ ಕೊಟ್ಟಿದ್ದಾನೆ. ಒಂದು 5 ಮಿನಿಟ್ಸ್ ಅಷ್ಟೇ. 5 ಮಿನಿಟ್ಸ್ ಇದು ಮಾಡಿಕೊಂಡು ಇವಾಗ ನೆಕ್ಸ್ಟು ಡಿಪಾರ್ಟ್ ಆಗ್ತೀವಿ. ನೆಕ್ಸ್ಟ್ ಇದು ನೋಡ್ರಿ ಕ್ಯಾಬಿನ್ ವ್ಯೂ. ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರು ನಾರ್ಮಲಾಗಿ. ಹಾಂ, ಪರ್ 19 ಇದು ದಿಸ್ ಅಂತ. షాద్నగర్ దాటంగా టోల్ గేట్ ఉంది హ్యాపీడ్ ఫుల్ ఉన్నా బళ్ళు ఉన్నాక ఎక్కడి నుంచి వస్తున్నారు? బెంగళూరు నుంచి.
ಟೋಟಲ್ 600 ಕಿಲೋಮೀಟರ್ ಜರ್ನಿ ಮಾಡಿಬಿಟ್ಟು ನಮ್ಮ ವಿಕ್ರಮ್ ಟ್ರಾವೆಲ್ಸ್ ಏನ್ ಮಾಡಿದೆ ಇವಾಗ ಡೆಸ್ಟಿನೇಷನ್ ತಂದು ರೀಚ್ ಮಾಡಿದ. ಒಂದು 20 ಮಿನಿಟ್ಸ್ ಡಿಲೇ ಇಂದ ರೀಚ್ ಮಾಡಿದ. ಸೊ ಇದ್ರ ಟೋಟಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲ ಸರಿಯಾಗದ. ಓಲ್ವೋದ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದು ಬೇಡ, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಎಲ್ಲ ಸರಿಯಾಗಿರ್ತದ, ಫುಲ್ ಕಂಫರ್ಟ್ ಇರ್ತದ. ಸೊ ಇದ್ರದ್ದು ಮೇನ್ ಮೈನಸ್ ಪಾಯಿಂಟ್ ಅಂದ್ರೆ ಯಾವುದೇ ಓಲ್ವೋ ತಗೊಳ್ರಿ ಸಿಪಿನ್ ಚಾರ್ಜರಿಂಗ್ ವರ್ಕ್ ಆಗಲ್ಲ. ಸಿಪಿನ್ ಚಾರ್ಜಿಂಗ್ ಇರುತ್ತಲ್ಲ, ಚಾರ್ಜಿಂಗ್ ಪಿನ್ ಪಾಯಿಂಟು ಅದರಿಂದ ಕನೆಕ್ಟ್ ಆಗಲ್ಲ. ಸೊ ನೀವು ಏನು ಮಾಡಬೇಕು, USB ಕೇಬಲ್ಗೆ ಕನೆಕ್ಟ್ ಮಾಡಬೇಕಾಗ್ತದೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ಮಿಯಾಪುರಲ್ಲಿ ಇದ್ದೀನಿ. ಮಿಯಾಪುರಿಂದ ಇವಾಗ ನಾನು ನೆಕ್ಸ್ಟ್ ಇದು ಮಾಡ್ತೀನಿ. ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಮತ್ತೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ದು ಯಾವ್ದು ನೆಕ್ಸ್ಟು ಫೇವ್ರೇಟ್ ಬಸ್ ಆಗಲಿ ಟ್ರೈನ್ ಆಗಲಿ ಯಾವ ಜರ್ನಿನ ಕವರ್ ಮಾಡಬೇಕು, ಯಾವ ರೂಟ್ನ ಕವರ್ ಮಾಡಬೇಕು ನನ್ನ ಕಮೆಂಟಲ್ಲಿ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಇಲ್ಲೇ ಬ್ಲಾಗ್ನ ಏನು ಮಾಡ್ತೀನಿ. ಟಾಟಾ ಬೈ ಬೈ ಅಷ್ಟೇ.